ಬಂದರೆ ಉದ್ದೇಶ ಮನೆ ಮತ್ತು ವ್ಯವಹಾರ ಎರಡು ಉದ್ದೇಶಕ್ಕಿದೆ. 6 ತಿಂಗಳಾಗೈತೆ ವ್ಯವಹಾರ ಅಂತ. ನಾನು ಏನು ಬರ್ತೀನಿ ವ್ಯವಹಾರ ಮನೆ ಮತ್ತು ವ್ಯವಹಾರ ಬಂದಿರಿ. ಒಳ್ಳೇದಾಗುತ್ತೆ ಅಂತ ಉತ್ತರ ಬಂದಿತ್ತು, ಅಮ್ಮನಲ್ಲೂ ಬಂದಿತ್ತು, ಇಲ್ಲೂ ಬಂದಿತ್ತು. ಅದು ಕೆಲಸ ಆಯ್ತಾ? ನೋಡಿ, ನೀವು ಬಂದಿರೋಂಥ ಉದ್ದೇಶ ವ್ಯವಹಾರ ಸಂಬಂಧಪಟ್ಟಂಗಿರುತ್ತೆ, ಅಂದರೆ ವ್ಯಾಪಾರ ವ್ಯವಹಾರ ಇದು ಸಂಬಂಧಪಟ್ಟಂಗಿರುತ್ತೆ. ಬಟ್ ಬಂದಿರೋ ಉದ್ದೇಶ ಅದೇನಾ? ಅದೇ ಉದ್ದೇಶ. ಆದರೆ ಅಡೆತಡೆ ಒಳ್ಳೇದಾಗಬೇಕು ಅಂತ ಅದು ಬಂತು. ಅದ್ರ ಜೊತೆಗೆ ಎಕ್ಸ್ಟ್ರಾ 4-5 ಲಕ್ಷ ಅಮೌಂಟು ಕೂಡ ನಮ್ಗೆ ಒಳ್ಳೇದಾಯಿತು. ಸ್ನೇಹಿತರೆ, ನಾನಿವತ್ತು ಬಂದಿದ್ದೀನಿ ಕತ್ತಿಮಲ್ಲೇನಹಳ್ಳಿ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ. ಸ್ನೇಹಿತರೆ, ಇಲ್ಲಿ ನಡೆಯುವಂಥ ಕವಡೆಶಾಸ್ತ್ರ ಬಹಳ ಅದ್ಭುತವಾದಂಥ ಕವಡೆಶಾಸ್ತ್ರ. ನಾನು ಪ್ರತಿ ಬಾರಿನೂ ಹೇಳ್ತಾ ಇರ್ತೀನಿ, ಇಲ್ಲಿ ಕವಡೆಶಾಸ್ತ್ರಕ್ಕೆ ಬಂದರೆ ನೀವು ಇಂಥ ಕೆಲಸಕ್ಕೆ ಬಂದಿದ್ದೀರಾ, ಇಲ್ಲ ನಿಮ್ಗೆ ಏನು ಕೆಲಸ ಆಗಬೇಕು, ಅದು ಆಗುತ್ತಾ ಆಗಲ್ವಾ, ಭಾಳ ಪರ್ಫೆಕ್ಟಾಗಿ ಭಾಳ ಎಕ್ಸಾಕ್ಟಾಗಿ ಹೇಳ್ತಾರೆ. ನಾನು ತುಂಬ ಕಡೆ ಓಡಾಡಿದ್ದೀನಿ, ತುಂಬ ಕಡೆ ನೋಡಿದ್ದೀನಿ ಕವಡೆಶಾಸ್ತ್ರ. ಎಲ್ಲದಕ್ಕಿಂತ ಬಹಳ ಒಂಥರ ವಿಭಿನ್ನವಾಗಿರ್ತಕ್ಕಂಥ, ನಿಮಗೆ ಆ ಸಮಸ್ಯೆಗಳನ್ನು ಕರೆಕ್ಟಾಗಿ ಬಿಡಿಸಿ ಹೇಳ್ತಾರೆ. ಅಂಗಡಿ ವಿಚಾರಕ್ಕೆ ಬಂದಿದ್ದೀರಾ, ಆರೋಗ್ಯದ ವಿಚಾರಕ್ಕೆ ಬಂದಿದ್ದೀರಾ, ಇಲ್ಲ ಫ್ಯಾಮಿಲಿ ವಿಚಾರಕ್ಕೆ ಬಂದಿದ್ದೀರಾ, ಅದನ್ನು ಹೇಗೆ ಬಗೆಹರಿಸ್ಕೊಳ್ಳೋದು, ಹೇಗೆ ಆಗತ್ತಾ ಆಗಲ್ವಾ, ಅದಕ್ಕೆ ಎಷ್ಟು ಟೈಮ್ ಬೇಕು, ಅಮ್ಮನ ಹತ್ರ ಏನು ಅರಿಕೆ ಮಾಡ್ಕೊಳ್ಬೇಕು, ಪ್ರತಿಯೊಂದನ್ನು ಇನ್ ಡೆಪ್ತಾಗಿ ಇನ್ ಡೀಟೇಲಾಗಿ ತಿಳಿಸ್ಕೊಡ್ತಾರೆ. ನಿಗೂಢ ಪ್ರಶ್ನಾಶಾಸ್ತ್ರ ಅಂತ ನಡೀತಾ ಇದೆ. ನಾನು ತೋರಿಸ್ತೀನಿ, ಪ್ರತಿಯೊಂದು ತೋರಿಸ್ತೀನಿ. ಸೊ ಇಲ್ಲಿ ತುಂಬ ಜನನ ನಾನು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಸಂಕೋಚ ಇರುತ್ತೆ, ಅವರು ಪರ್ಸ್ನಲ್ ವಿಚಾರಗಳಿರುತ್ತೆ. ಸೊ ನಮ್ಮನ್ನು ತೋರಿಸ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಗುರುಗಳನ್ನಷ್ಟೇ ನಾನು ಅವ್ರು ಏನೇನು ಹೇಳ್ತಾರೆ, ಇವ್ರ ವಾಯ್ಸ್ ಕೇಳಿಸುತ್ತೆ ಅಲ್ಪ ಸ್ವಲ್ಪ. ಅವ್ರು ಏನೇನು ಹೇಳ್ತಾರೆ, ಅವ್ರ ವಿಚಾರ ಕರೆಕ್ಟಾಗಿ ಬಂದಿದ್ದಾರೆ, ಅವರು ಏನು ವಿಚಾರ ಇಟ್ಕೊಂಡು ಬಂದಿದ್ದಾರೆ, ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ, ನಿಗೂಢ ಪ್ರಶ್ನಾಶಾಸ್ತ್ರದಲ್ಲಿ ಅದೇ ಹುಟ್ಟತ್ತಾ. ಸೊ ಬನ್ನಿ, ಇದೆಲ್ಲ ಒಂದಷ್ಟೆಲ್ಲ ನೋಡ್ತಾ ಮುಂದುವರಿಯೋಣ. ಮಿಕ್ಕಿದ ಮಾಹಿತಿಯೆಲ್ಲ ನಾನು ಕೊನೆಯಲ್ಲಿ ಕೊಡ್ತೇನೆ. ಮನೆ ಮತ್ತು ವ್ಯವಹಾರ ಬರ್ತಿದ್ದೀನಿ. ಮನೆ ಮತ್ತು ವ್ಯವಹಾರ ಬಂದರೆ ಉದ್ದೇಶ ಮನೆ ಮತ್ತು ವ್ಯವಹಾರ ಎರಡು ಉದ್ದೇಶಕ್ಕಿದೆ. 6 ತಿಂಗಳಾಗೈತೆ ವ್ಯವಹಾರ ಅಂತ. ನಾನು ಏನು ಬರ್ತೀನಿ ವ್ಯವಹಾರ ಮನೆ ಮತ್ತು ವ್ಯವಹಾರ ಬಂದಿರಿ. ಅದೇ ವಿಚಾರನಾ? ಅದೇ ವಿಚಾರ. ನೋಡಿ, ನೀವು ಬಂದೇನಂತ ಪ್ರಶ್ನೆ ಏನು ಹೇಳ್ತಿದೆ ಅಂದರೆ ಮನೆ ಸಂಬಂಧಪಟ್ಟಂಗೆ ಮತ್ತು ವ್ಯವಹಾರ ಸಂಬಂಧಪಟ್ಟಂಗೆ ಅಂತ ಬರ್ತಾ ಇದೆ. ಬಟ್ ಏನು ಗಳಿಗೆ ಬಂದಿರಿ, ಆ ಗಳಿಗೆ ಏನು ಲಗ್ನ ಇದೆ, ಆ ಲಗ್ನ ತುಂಬ ಶುಭಕರವಾಗಿದೆ. ಈಗ ಹಿಂದೆ ಏನಾಗಿದೆ ಅದು ನನಗೆ ಗೊತ್ತಿಲ್ಲ, ಮುಂದೆ ಬಹಳ ಒಳ್ಳೇದಾಗೋ ಸಂದರ್ಭ ಇದೆ, ಒಳ್ಳೇದಾಗೇ ಆಗುತ್ತೆ. ಬಟ್ ಇದಕ್ಕೆಲ್ಲ ಅಡೆತಡೆ. ಎಲ್ಲ ನಿಂತು ಹೋಗ್ತದೆ. ಅಡೆತಡೆ ಯಾವ ನಿಂದು ಅದು ತಡೆ ಹೊಡಿತಾರೆ ಅನ್ನೋದು. ಈಗ ನೀವು ಹೋದ ಬಡಿಸ್ತಾರೆ. ಹೌದಾ? ಧರ್ಮ ತಡೆ ಮಾಡಿಸಿ, 3 ತಡೆ ಮಾಡಿಸಿ. ಧರ್ಮ ತಡೆ ಅಂತ ಹೇಗೆ ಅಂದರೆ ಬುಕ್ಕೆ ಮಾಡ್ಕೊಡ್ತೀನಿ, ನಾನು ಮಾಡ್ಕೊಡ್ತೀನಿ. ಒಳ್ಳೇದಾಗುತ್ತಣ್ಣ. ನನ್ನ ಫ್ಯಾಕ್ಟ್ರಿ ಕೆಲಸ ನಿಲ್ಲಕ್ಕೆ ಕಾರಣ ಏನು? ದೃಷ್ಟಿ ದೋಷ ನಂಬಿದಂಥದ್ದು. ದೃಷ್ಟಿ ದೋಷ ಅಂತ ಹೇಳ್ತೀವಿ, ನರದೃಷ್ಟಿ ದೋಷ ಅಂತ ಹೇಳ್ತೀವಿ. ಅದರಿಂದ ಇದು ಬಟ್ ಸಣ್ಣದಂತ ಕೆಲಸ ಅಷ್ಟೇನೆ. ನೀವು ಅಡೆತಡೆ ಆಗಿದೆ, ಆ ತಡೆ ಸಂಬಂಧಪಟ್ಟ ಕೆಲಸ ಮಾಡಿ ಖಂಡಿತ ಒಳ್ಳೆಯದು. ಫಸ್ಟು ತಡೆ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಆ ಕಡೆ ದಿಕ್ಕಲ್ಲೂ ನಿಮಗೆ ನೆಗೆಟಿವ್ ಬರ್ತಿರೋದು, ಒಂದು ದಿಕ್ಕಲ್ಲಿ ನೀವು ಒಳ್ಳೇದಂತ ಬರ್ತಾ ಇಲ್ಲ, ನೀವು ಎಲ್ಲರೂ ನೆಗೆಟಿವ್ ಬರ್ತಾ ಇರೋದು. ತಡೆ ಮಾಡಿಸ್ಕೊಂಡ ನಂತರ ನೀವೇನಿದ್ರು ಒಳ್ಳೆದಾಗುತ್ತೆ. ಸರಿನಾ? ಇವಾಗ ಅವರು ಜಮೀನ್ ವಿಚಾರಕ್ಕೆ ಬಂದಿದ್ರಲ್ಲ, ಸೊ ಅದು ನಿಗೂಢ ಪ್ರಶ್ನೆಯಲ್ಲಿ ಹುಟ್ಟಿತು. ಸೊ ಅದು ಪರಿಹಾರ ಆಗತ್ತೆ ಅಂತಂದ್ರೆ ಮತ್ತೆ ಅವ್ರ ಕೈಲಿ ಕವಡೆ ಬಿಡಿಸುವಂಥದ್ದು ಅದು. ಹೌದು. ಯಾಕಂದ್ರೆ ಕೆಲವೊಂದು ವಿಚಾರದಲ್ಲಿ ಏನಾಗುತ್ತೆ, ಇಲ್ಲಿ ಎಲ್ಲದಕ್ಕೂ ಪರಿಹಾರವೇನೇ ಇರಲ್ಲ. ಒಂದು ಎಕ್ಸಾಂಪಲ್ ಏನೋ ತಡೆ ಆಗ್ಬೋದು, ಮತ್ತೊಂದು ಆಗ್ಬೋದು, ಎಲ್ಲದಕ್ಕೂ ಆ ಥರ ಬರಲ್ಲ. ಇಲ್ಲೇನು ಅಮ್ಮನವ್ರು ನಾನು ಇದೀನಿ ಮಗನೆ ಅಂತ ಉತ್ತರ ಬಂತು.
ಹಾಗಾಗಿ ಅಮ್ಮನವ್ರು ಕೇಳಿ ಬಿಟ್ಟೆ ನಾನು. ಅಮ್ಮನವ್ರು ಕೇಳಿ ಬಿಟ್ಟಿದ್ದಕ್ಕೆ 3 ಕವಡೆ ಬಂತು. ಹಾಗಾಗಿ ಅವ್ರು ಏನು ಮಾಡ್ಸಂಗೆ ಇಲ್ಲ, ಅಮ್ಮನವರೇ ಅವಳಿಗೆ ಕೆಲಸ ಮಾಡಿಸ್ಕೊಡ್ತಾಳೆ. ಹಾಗಾಗಿ ಈಗ ಅವ್ರಿಗೆ ಆರ್ಕೆ ಕಟ್ಟಿ ಅಂತ ಹೇಳಿ ಕಳಿಸ್ತಾರೆ ಅಷ್ಟೇ, ಅವರೇ ನಡೆಸ್ಕೊಡ್ತಾರೆ ಕೆಲಸ. ನಮ್ಮ ಒಂದ್ಸತಿ ಒಂದು ಮಾತು ಕೇಳ್ಕೊಂಡು ಹೋಗಿದ್ರಿ, ಈ ಥರ ಒಂದು ಒಳ್ಳೆ ಕೆಲಸ ಆಗಬೇಕು, ತುಂಬ ಕಷ್ಟದಲ್ಲಿದ್ದೀನಿ ಅಂತ ಹೇಳಿದ್ರಿ ನೀವು. ಇಲ್ಲಿ ಪ್ರಶ್ನೆ ಬಂದಿತ್ತು, ನೆಕ್ಸ್ಟ್ ಬರೋದಕ್ಕೆ ನಿಮ್ಮ ಕೆಲಸ ಎಲ್ಲ ಹಾಗೆ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಉತ್ತರ ಬಂದಿತ್ತು. ಅಮ್ಮನಲ್ಲೂ ಬಂದಿತ್ತು, ಇಲ್ಲೂ ಬಂದಿತ್ತು. ಅದು ಕೆಲಸ ಆಯ್ತಾ? ಹೌದಣ್ಣ, ಆಗಿದೆ. ನಾನು ಅಮ್ಮನವರು ಅದಕ್ಕಿಂತ ಫಸ್ಟು ನನ್ನ ಕನ್ಸಲ್ಲಿ ಬಂದಿದ್ರು. ಕನ್ಸಲ್ಲಿ ಬಂದಾದ್ಮೇಲೆ ನಾನು ಈ ಅಡ್ರೆಸ್ನ ಇನ್ಸ್ಟಾಗ್ರಾಮಲ್ಲಿ ಹುಡ್ಕೊಂಡು ನಾನು ಬಂದಿದ್ದು ಇಲ್ಲಿಗೆ. ನಾನು ಈ ಸ್ಟಾರ್ಟಿಗೆ ಬಂದ ತಕ್ಷಣ ಕವಡೆ ಬಿಟ್ರಿ, ಕವಡೆ ಅದು 5 ಬಂತು. ನೀವು ಹೇಳಿದ್ರಿ ಅಮ್ಮ ಅವರೇ ಕರೆಸ್ಕೊಂಡಿರೋದು, ನಿಮ್ಗೆ ಒಳ್ಳೇದಾದರೆ ಮಡ್ಲಕ್ಕಿ ತಂದು ಕೊಡಿ ಅಂತ. ನಾನು ಇವತ್ತು ಮಡ್ಲಕ್ಕಿ ತಂದು ಕೊಟ್ಟಿದ್ದೀನಿ. ನಾನು ನಿಜವಾಗ್ಲೂ ತುಂಬ ಪ್ರಾಬ್ಲಮಲ್ಲಿದ್ದೆ. ಇವಾಗ ಅಲ್ಪ ಅಂದರೆ ಒಂದು 100%ಅಲ್ಲಿ ಒಂದು 25% ನನಗೆ ಒಳ್ಳೇದಾಗಿದೆ. ಖುಷಿಯಿಂದ ಮತ್ತೆ ರಿಟರ್ನ್ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಏನು ಒಳ್ಳೇದಾಯಿತು? ಯಾವುದೋ ಒಂದು ಅಮೌಂಟು, ಸುಮಾರು ಒಂದು 4-5 ಲಕ್ಷ ಅಮೌಂಟು ಬಂತು. ನಿಮ್ಮಿಂದ ಕೇಳ್ಕೊಂಡು ಹೋಗಿದ್ವಿ ಒಂದು ಅಮೌಂಟು ಒಳ್ಳೇದಾಗಬೇಕು ಅಂತ, ಅದು ಬಂತು. ಅದ್ರ ಜೊತೆಗೆ ಎಕ್ಸ್ಟ್ರಾ 4-5 ಲಕ್ಷ ಅಮೌಂಟು ಕೂಡ ನಮ್ಗೆ ಒಳ್ಳೇದಾಯಿತು. ಮತ್ತು ಬಿಸ್ನೆಸ್ಸು ಇನ್ನೊಂದು ಹೇಳಬೇಕು, ಅದು ಸತ್ಯವಾಗಿ ಹೇಳ್ತಾ ಇದ್ದೀನಿ. ಅವತ್ತು ಬಂದೋದ್ನಲ್ಲ, ಸೋಮವಾರ ಅಂಗಡಿ ಓಪನ್ ಮಾಡಿದೆ. ಅಂಗಡಿನಲ್ಲಿ ಜಾಸ್ತಿ ಬಂಡವಾಳ ಇಲ್ಲ, ಅದರಲ್ಲೂ ಕೂಡ ಮಿನಿಮಮ್ 10,000 ವ್ಯಾಪಾರ ಫಸ್ಟ್ ಟೈಮ್ ಆಗಿದ್ದು ನನಗೆ. ಇಲ್ಲಿ ಬಂದು ಹೋಗಿದ್ದು ಮಾರನೇ ಬೆಳಿಗ್ಗೆ. ಅವತ್ತಿಂದ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಅವತ್ತಿಂದ ಯಾವುದೇ ಥರ ನಾನು ಏನು ಕೇಳ್ಕೊಂಡೋಗಿದೆ ಎಲ್ಲ ಒಳ್ಳೇದಾಗೈತೆ. ಮತ್ತೆ ಮುಂದೆ ನನಗೆ ಒಳ್ಳೇದಾಗಬೇಕು ಅಂತಲೇ ಇಲ್ಲಿಗೆ ಬಂದಿರೋದು. ಖಂಡಿತ ತಾಯಿ, ಅಮ್ಮನವ್ರು ಹೇಗೆ ನೀವು ನಂಬಿಕೆಯಿಂದ ಬಂದಿದ್ರೆ ಅದೇ ರೀತಿ ನಿಮ್ಮನ್ನು ಅದೇ ರೀತಿ ಮೇಲೆ ಎತ್ಕೊಂಡು ಹೋಗ್ತಾ ಇರ್ತಾರೆ. ಖಂಡಿತ ಒಳ್ಳೇದಾಗುತ್ತೆ. ನನಗೊಂದು ಮಾತು ಹೇಳಿದ್ರಿ ನೀವು, ನಾನು ಬರ್ಬೇಕಾದ್ರೆ ಬೇರೆ ಬೈಕಲ್ಲಿ ಬಂದೆ. ಹೌದು, ನಾನು ಬರಬೇಕಾದ್ರೆ ಹೋದ್ಸಲ ಬರಬೇಕಾದ್ರೆ ಎಲ್ಲನೂ ಇಟ್ಬಿಟ್ಟಿದ್ವಿ ನಾವು. ಮೊಬೈಲಿಂದ ಹಿಡಿದು ಒಂದು ಮಿನಿಮಮ್ ಒಂದು 300 ಗ್ರಾಮ್ ಗೋಲ್ಡ್ ಇತ್ತು. ನಾನು ಎಲ್ಲನೂ ಇಟ್ಟಿದ್ವಿ. 1.5 ವರ್ಷದಲ್ಲಿ ಲಾಸ್ ಆಗಿರೋದು ನಾನು. ಮಿನಿಮಮ್ 40-50 ಲಕ್ಷ ಲಾಸ್ ಆಗಿರೋದು. ಬೈಕ್ ಸಮೇತ, ಮೊಬೈಲ್ ಸಮೇತ ಅಡೆ, 1 ಗ್ರಾಮ್ ಓಲೆ ಸಮೇತ ಅಡೆ ಇಟ್ಟಿದ್ವಿ. ಇವತ್ತು ನಾನು 1 ಗ್ರಾಮ್ ಓಲೆನೂ ಹಾಕೊಂಡ್ಬಂದಿದ್ದೀನಿ, ಬೈಕ್ ತೊಗೊಂಬಂದಿದ್ದೀನಿ, ಮೊಬೈಲ್ ಎಲ್ಲ ಬಿಡಿಸ್ಕೊಂಡು ನಾರ್ಮಲಾಗಿ ಅಟ್ಲೀಸ್ಟ್ ಒಂದು ಸಮಾಧಾನವಾಗಿ ಈಗ ಸನ್ನಿಧಿಗೆ ಬಂದಿದ್ದೀನಿ. ಖುಷಿಯಿಂದ ಬಂದಿದ್ದೀನಿ. ಒಳ್ಳೆಯದಾಗಲಿ, ಚೆನ್ನಾಗಿರ್ತೀರ ತಾಯಿ. ಇನ್ನೊಮ್ಮೆ ಅವತ್ತು ನೀವು ಹೇಳಿದ್ರಿ ನನಗೆ ಸ್ವಂತ ಅಣ್ಣ ಇದ್ದಾನೆ, ಬಟ್ ಇಲ್ಲ, ಅವನು ನಮ್ಮ ಜೊತೆ ಇಲ್ಲ. ನೀವು ನನಗೊಂದು ಅಣ್ಣನ ಸ್ಥಾನದಲ್ಲಿ ನಾನು ಇದ್ದೀನಿ ಅಂತ ನೀವು ಹೇಳಿ ಕಳಿಸಿದ್ರಿ. ನಾನು ಮುಂದೆ ಸಹಿತ ಇರ್ತೀನಿ ತಾಯಿ. ಇಲ್ಲಿ ಏನು ಬರುವಂಥ ಭಕ್ತರುಗಳು ಯಾವಾಗಲೂ ನಾನು ಆ ಸ್ಥಾನದಲ್ಲಿ ಇರ್ತೀನಿ. ತಮ್ಮ ಆಗ್ಬೋದು, ಅಣ್ಣ ಸ್ಥಾನ ಆಗ್ಬೋದು, ಮಗನ ಸ್ಥಾನ ಆಗ್ಬೋದು, ಆ ತಾಯಿ ಒಂದು ಶಕ್ತಿ ಕೊಟ್ಟಿದ್ದಾಳೆ, ಅದನ್ನು ಉಳಿಸ್ಕೊಂಡು ಹೋಗ್ತೀನಿ. ಚೆನ್ನಾಗಿರುತ್ತೆ. ಮತ್ತು ಅದೇ ಅಂಗಡಿದೊಂದು ಆನ್ಲೈನ್ ಬಿಸ್ನೆಸ್ ಮಾಡಬೇಕು ಅಂತ ಕೇಳಬೇಕು. ಅದನ್ನು ನೋಡಮ್ಮ, ಇದನ್ನು ಮಾಡಿಕೊಡಮ್ಮ. ಇದಾಗುತ್ತೆ ತಾಯಿ, ಮಾಡ್ಬೋದು. ನನಗೆ 5 ಬರವಾ? ಖಂಡಿತ ಆಗುತ್ತೆ ತಾಯಿ. ಇದು ಸಹಿತ ಸಕ್ಸಸ್ ಆಗುತ್ತೆ, ಒಳ್ಳೆದಾಗುತ್ತೆ. ಮತ್ತು ಕೋಟಿನ್ ಕೇಳ್ಕೊಂಡು ಹೋಗಿದ್ನಲ್ಲ ಅಣ್ಣ, ಒಂದು ಕೋಟಿನ್ ಮತ್ತು ಇದೊಂದು ಅಮೌಂಟ್ ಇಲ್ಲ, ಅವೆರಡೇ ನನಗೆ ಮನಸ್ಸಲ್ಲಿ ಜಾಸ್ತಿ ಕರೀತಾರೆ. ಅದು ಒಂದೊಂದೇ ಮಾಡ್ಕೊಂಡು ಹೋಗ್ತಾರೆ. ಸರಿನಾ? ಬಿಡಬೇಡಿ ಬಿಡಿ. ನೋಡಿ, ನೀವು ಬಂದಿರೋಂಥ ಉದ್ದೇಶ ವ್ಯವಹಾರ ಸಂಬಂಧಪಟ್ಟಂಗಿರುತ್ತೆ, ಅಂದರೆ ವ್ಯಾಪಾರ ವ್ಯವಹಾರ ಇದು ಸಂಬಂಧಪಟ್ಟಂಗಿರುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಅಡೆತಡೆ ಅಂತ ಬರುತ್ತೆ, ತುಂಬ ಅಡೆತಡೆ. ಬಂದಿರೋ ಉದ್ದೇಶ ಅದೇನಾ? ಅದೇ ಉದ್ದೇಶ. ಆದರೆ ಅಡೆತಡೆ, ಇದಕ್ಕೆಲ್ಲ ಅಡೆತಡೆ. ನವಧಾನ್ಯ ತಡೆಯನ್ನು ಮಾಡ್ಕೊಳ್ಳಿ. ನವಧಾನ್ಯ ತಡೆ ಅಂತ ಇರ್ತೀವಿ. 9 ತಡೆ, ಒಂದೊಂದು ಗ್ರಹಕ್ಕೂ ಒಂದೊಂದು ತಡೆ. ಅರ್ಥಾಯ್ತಾ? ಈಗ ನವಧಾನ್ಯ 9, ಗ್ರಹ 9, ಹಾಗೆ 9 ತಡೆ ಮಾಡಿಸ್ಕೊಳ್ಳಿ. ಯಾವುದೇ ಸಂದರ್ಭದಲ್ಲಿ ಎಲ್ಲೇ ಯಾವುದ್ರಲ್ಲೇ ತಡೆ ಆಗಿದ್ರು ಸಹಿತ ಅದು ನಿವಾರಣೆ ಆಗುತ್ತೆ. ಅಮ್ಮ ಖಂಡಿತ ಒಳ್ಳೆದಾಗುತ್ತೆ. ಶ್ರೀ ವಿಚಾರ, ಶ್ರೀ ಸಂಬಂಧಪಟ್ಟಂಗೆ ವಿಚಾರ
ನಾನು ಹೇಳ್ತೇನೆ ನನಗೆ ಬಂದಾಗಲೂ ಅದೇ ಅದೇ ಇರೋದು. ಅದೇ ಪ್ರಶ್ನೆ ಬರೋದಿಲ್ಲ. ಮೊದಲು ಬಂದಿರೋದು ಅದೇ. ನನಗೆ ಮದುವೆ ಒಂದು ಆಯಿತು ಅಂದರೆ ನಾನು ಲೈಫ್ ಸೆಟ್ಲ್ ಆಗ್ತೀನಿ ಅನ್ನೋದೊಂದು ಭಾವನೆ ಬಂದೋಗೋದು. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಈ ಪ್ರಶ್ನೆ ಏನು ಬಂದಂದ್ರೆ ಶ್ರೀ ವಿಚಾರ ಅಂದ್ರೆ ಮದುವೆ ವಿಚಾರ ಮೊದಲೇ ಸ್ಟಾರ್ಟಿಂಗ್ ಬಂದಾಗಲೂ ನಾನು ಅನ್ಕೊಂಡಿರೋದು ಅದೇ ವಿಚಾರಕ್ಕೆ. ಮತ್ತೆ ನೋಡಿದ್ರೆ ಟೈಮ್ ಬರೋದು ಇಲ್ಲ. ಬೆಂಗಳೂರು ಹೋದೆ, ಬೆಂಗಳೂರಲ್ಲಿ ಅಲ್ಲ ಬರೋಕ್ಕಾಗ್ತಾಯಿತ್ತು. ಯಾರ ಹೆಸರಿದೆ? ಅದು 9 ಜನ ಹೆಸರಲ್ಲಿ. ಲೇಡೀಸ್ ಇದ್ದಾರೆ ಅದರಲ್ಲಿ? 5 ಜನ ಇದ್ದಾರೆ. ನಾನು ಏನು ಬಂತೇಳಿ ಶ್ರೀ ವ್ಯವಹಾರ ಅಂತ ಬಂತು. ಇದು ಹಿಂಗೆ ಇರುತ್ತೆ. ಸರಿನಾ? ಇದು ತೊಂದರೆನೇ ಇದೆ ನಿಮಗೆ. ಆಗಲ್ಲ ಅಂತೀರಾ? ತೊಂದರೆನೇ ಇದು. ಆಗಲ್ಲ ಅಂತ ನಾನಿಲ್ಲ. ಅಮ್ಮನವ್ರು ಉಂಟು, ನೀವು ಉಂಟು. ನೋಡಮ್ಮ, ನೀನು ನಂಬಿ ಬಂದಿದ್ದಾರೆ, ಈ ಕೆಲಸ ಮಾಡ್ಕೊಡ್ಬೇಕು ತಾಯಿ. ಆಗುತ್ತೆ ಅಣ್ಣ. ಅಮ್ಮನವ್ರು ಕೇಳ್ಕೊಳ್ಳಿ. ಅಮ್ಮನವ್ರು ವಾಗ್ದಾನ ಪ್ರಸಾದ ಕೇಳಿ. ಆಮೇಲೆ ನಾನು ಸ್ವಲ್ಪ ಜನ ದುಡ್ಡು ಕೊಟ್ಬಿಟ್ಟಿದ್ದೀನಿ, ಅದು ವಾಪಸ್ ಬರ್ತಾ ಇರೋಲ್ಲ. ಇದು ಸಹಿತನೂ ಆಗುತ್ತೆ. ಯಾವುದೇ ಅಡೆತಡೆನೇ ಇಲ್ಲ. ಅಮ್ಮನವ್ರು ವಾಗ್ದಾನ ಕೇಳ್ಕೊಳ್ಳಿ. ಅವ್ರ ವಾಗ್ದಾನ ಅಮ್ಮನವ್ರ ಪ್ರಸಾದ ಆಯಿತು ಅಂದ್ರೆ ಆಯಿತು ಅಂತ. ಒಳ್ಳೇದಾಗುತ್ತೆ. ಹಾಂ, ಏನೋ ಬರಲಿ. ಸೊ ಇದಿರೋದು ಅರ್ಕಲ್ಗೂಡು ತಾಲೂಕು, ಹಾಸನ ಜಿಲ್ಲೆ. ಅರ್ಕಲ್ಗೂಡು ಬಸ್ ಸ್ಟ್ಯಾಂಡಿಂದ ಕೇವಲ 3 ಕಿಲೋಮೀಟರ್ ಇದೆ ಕತ್ತಿ ಮಲ್ಲೇನಹಳ್ಳಿ ಅಂತ ಹೇಳಿ. ಭಾಳ ಒಂದು ಸುಂದರವಾದಂಥ ವಾತಾವರಣದ ಮಧ್ಯದಲ್ಲಿರ್ತಕ್ಕಂಥ ಅರೆಮಲೆನಾಡು ಅಂತ ನಾನು ಪ್ರತಿ ಸಾರಿ ಹೇಳ್ತೀನಿ. ಇಲ್ಲೊಂದು ಕೆರೆ ಇದೆ ಹಿಂಭಾಗದಲ್ಲಿ. ಅಂದರೆ ನಮ್ಗೆ ಸ್ಟಾರ್ಟಿಂಗಲ್ಲಿ ಬಂದಿದ ತಕ್ಷಣ ಕೆರೆ ಸಿಗುತ್ತೆ. ಇಲ್ಲಿ ದೇವಸ್ಥಾನ ಶೈಲಿ ಏನು ನೋಡ್ತಾ ಇದ್ದೀರಿ, ಇದು ಅರೆಮಲೆನಾಡಿನ ಶೈಲಿ. ಇಲ್ಲಿರ್ತಕ್ಕಂಥವ್ರು ಆದಿಶಕ್ತಿ ಮಹೇಶ್ವರಿ ಅಮ್ಮನವರು. ಇಲ್ಲಿ